ಸಿಎಂ ಸಿದ್ದರಾಮಯ್ಯ ಜೊತೆ ಹಿರಿಯ ಅಧಿಕಾರಿಗಳು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ನಡೆಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಈ ಸಭೆ ನಡೆಯುತ್ತೆ. ಸಭೆಯಲ್ಲಿ ಗೃಹ ಇಲಾಖೆಯ ಅಧಿಕಾರಿಗಳು, ಪೊಲೀಸರು ಎಲ್ಲ ಭಾಗಿಯಾಗ್ತಾ ಇದ್ದಾರೆ. ಗಲಭೆ ಕುರಿತು ಸಂಪೂರ್ಣ ಮಾಹಿತಿಯನ್ನು ಪಡೆಯಲಿದ್ದಾರೆ ಸಿಎಂ. ಘಟನೆ ನಡೆದಾಯಿತು, ಈಗಾಗಲೇ 4-5 ದಿನ ಆಗೋಯ್ತು. ಬಟ್ ಈಗ ಮುಖ್ಯಮಂತ್ರಿಗಳು ಸಭೆ ಮಾಡಿ ಏನು ಪ್ರಯೋಜನ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಗೃಹ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸರಿಂದ ಇನ್ನೊಂದಷ್ಟು ಮಾಹಿತಿಯನ್ನು ಪಡ್ಕೋತಾರಂತೆ. ಪಡ್ಕೊಂಡು ಬಟ್ ಮುಂದಿನ ನೆಕ್ಸ್ಟ್ ಸ್ಟೆಪ್ ಏನು, ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಪೊಲೀಸರು ಈಗಾಗಲೇ 20 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ವಾಟ್ ನೆಕ್ಸ್ಟ್? ಇಂಥ ಗಲಭೆಗಳು ಮರುಕಳಿಸದ ರೀತಿಯಲ್ಲಿ ಏನಾದರೂ ಕ್ರಮ ತಗೊಂಡ್ರೆ ಇವತ್ತಿನ ಸಭೆ ಅದು ಫಲಪ್ರದ ಅಂತ ಹೇಳ್ಬೋದಪ್ಪ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದಾರೆ, ಘಟನೆ ಬಗ್ಗೆ ಒಂದಷ್ಟು ವಿವರ ಕೊಡ್ತಾರೆ, ಫೈನ್. ಬಟ್ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಮತ್ತೆ ಇಂಥ ಘಟನೆಗಳು ಮರುಕಳಿಸದ ರೀತಿಯಲ್ಲಿ ಏನಾದರೂ ಕ್ರಮ ತಗೊಳ್ತಕ್ಕಂಥ ಸಾಧ್ಯತೆ ಇದೆಯಾ ಇವತ್ತಿನ ಸಭೆಯಲ್ಲಿ ಅಂತ? ಒಂದು ಸ್ಪಷ್ಟ ಅರವಿಂದ್, ಯಾಕಂದರೆ ಘಟನೆ ನಡೆದ ನಂತರದಲ್ಲಿ ಮುಖ್ಯಮಂತ್ರಿಗಳು ಒಂದು ಸಭೆಯನ್ನು ಕರೆದಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ಸಭೆಯನ್ನು ಕರೆದಿರುವಂಥದ್ದು. ಸಭೆಯಲ್ಲಿ ಏನೆಲ್ಲ ಘಟನೆ ಆಯಿತು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ ಹೊರತು ಒಂದು ಜಿಲ್ಲೆಯಲ್ಲಿ ನಡೆದಂಥ ಘಟನೆ ವಿಚಾರವಾಗಿ ಒಂದು ಜಿಲ್ಲೆ ಅಧಿಕಾರಿಗಳ ಇವತ್ತಿನ ಸಭೆಯಲ್ಲಿ ಎಲ್ಲವೂ ಕೂಡ ತೀರ್ಮಾನ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಡೆದಂಥ ಘಟನೆಗೆ ಸಂಬಂಧಪಟ್ಟಂತೆ ವಿಸ್ತಾರವಾದ ಮಾಹಿತಿಯನ್ನು ಪಡೆಯುವಂಥದ್ದು ಮತ್ತು ಏನಿದೆ ಅಪ್ಡೇಟ್, ಜೊತೆಗೆ ಮುಂದಿನ ಕಾನೂನು ಕ್ರಮಗಳು, ಪ್ರಕ್ರಿಯೆಗಳು ಏನೇನು ಆಗಿದೆ ಅನ್ನುವಂಥ ವಿಚಾರದ ಬಗ್ಗೆ ಮುಖ್ಯಮಂತ್ರಿಗಳು ಇವತ್ತಿನ ಸಭೆಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಮತ್ತು ಮೈಸೂರು ಜಿಲ್ಲೆಯ ಎಲ್ಲ ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ಅಧಿಕಾರಿಗಳು ಒಳಗೊಂಡಂತೆ ಎಲ್ಲ ಅಧಿಕಾರಿಗಳನ್ನ ಕರೆದು ಒಂದು ಮಾಹಿತಿಯನ್ನು ಪಡಿತಾ ಇರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಹಾಗಾದರೆ ಏನು ಪ್ರಯೋಜನ ಅಂತ ನನಗೆ ಅದೇ ಕೇಳ್ತಾ ಇರೋದು. ಈ ಸಭೆ ವಾಟ್ ಈಸ್ ದ ಯೂಸ್? ಸಿದ್ದರಾಮಯ್ಯನವರಿಗೆ, ಮುಖ್ಯಮಂತ್ರಿಗಳಿಗೆ ಅಧಿಕಾರಿಗಳು ಏನು ರಿಪೋರ್ಟ್ ಕೊಡಬೇಕು, ಘಟನೆ ಏನು ನಡೀತು ಅದನ್ನಷ್ಟೇ ಹೇಳೋದಾದರೆ ಇದಕ್ಕೆ ಈ ಥರ ಕಡಿವಾಣ ಹಾಕೋ ನಿಟ್ಟಿನಲ್ಲಿ ಏನಾದ್ರು ಕ್ರಮ ತಗೋಬೇಕಲ್ಲ. ಇದೊಂದೇ ಜಿಲ್ಲೆನಲ್ಲಿ ಅಲ್ವಲ್ಲ, DJ ಹಳ್ಳಿ, KJ ಹಳ್ಳಿ ಗಲಾಟೆ ನಡೀತು, ಹುಬ್ಳಿ ಧಾರವಾಡದಲ್ಲಿ ನಡೀತು, ನಾಗಮಂಗಲದಲ್ಲಾಯಿತು. ಅದಕ್ಕೆ ಕೇಳ್ತಾ ಇರೋದು.